ಜಾತಿಗಣತಿ ವರದಿಗೆ ವೀರಶೈವ ಲಿಂಗಾಯತ ಮಹಾಸಭಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಲೋಪದೋಷವನ್ನ ಮಂಡಿಸುವುದಕ್ಕೆ ತಜ್ಞರ ಸಮಿತಿಯನ್ನ ರಚಿಸಿದೆ ಮಹಾಸಭಾ. ನಿವೃತ್ತ ಐಎಎಸ್ ಅಧಿಕಾರಿಗಳ ತಂಡದಿಂದ ಜಾತಿಗಣತಿ ಅಧ್ಯಯನಕ್ಕೂ ಕೂಡ ಮುಂದಾಗಿದೆ. ಮಾಜಿ ಐಎಎಸ್ ಅಧಿಕಾರಿ ಶಿವಮೂರ್ತಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಏಪ್ರಿಲ್ 14 ಅಥವಾ 15ರಂದು ವರದಿಯನ್ನ ಈ ಸಮಿತಿ ಸಲ್ಲಿಸುತ್ತೆ. ಬಳಿಕ ಸಮುದಾಯದ ಶಾಸಕರು ಸಚಿವರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸಚಿವ ಈಶ್ವರ್ ಖಂಡ್ರೆಗೆ ಜವಾಬ್ದಾರಿಯನ್ನು ನೀಡಲಿರುವಂತಹ ಮಹಾಸಭಾ ಸಂಪುಟ ಸಭೆಯಲ್ಲಿ ಲೋಪದೋಷದ ವಿವರವನ್ನ ಮಂಡಿಸುವುದಕ್ಕೆ ಖಂಡ್ರೆಗೆ ಈ ಹೊಣೆಯನ್ನ ಕೊಡಲಾಗಿದೆ. ನೋಡಿ, ಇಲ್ಲಿ ಒಂದೊಂದೇ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅವೈಜ್ಞಾನಿಕವಾಗಿದೆ, ಒಂದು ವೇಳೆ ಇದೇ ರೀತಿಯಾಗಿ ಮಂಡನೆ ಆಗಿದ್ದೇ ಆದ್ರೆ ಪ್ರಬಲ ಸಮುದಾಯಗಳಿಗೆ ಅನ್ಯಾಯವಾಗಿಬಿಡುತ್ತೆ ಅಂತ ಇದೀಗ ಲಿಂಗಾಯತ ಮಹಾಸಭಾ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ವೀರಶೈವ ಲಿಂಗಾಯತ ಮಹಾಸಭಾ ಲೋಪದೋಷವನ್ನ ಮಂಡಿಸೋದಕ್ಕೆ ತಜ್ಞರ ಸಮಿತಿಯನ್ನ ರಚಿಸಿದೆ ಮಹಾಸಭಾ. ಅಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿಗಳ ತಂಡ ಕೂಡ ಇದೆ. ಮಾಜಿ ಐಎಎಸ್ ಅಧಿಕಾರಿ ಶಿವಮೂರ್ತಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಏಪ್ರಿಲ್ 14ನೇ ತಾರೀಕು ಅಥವಾ 15ನೇ ತಾರೀಕು ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಸಮಿತಿ. ಬಳಿಕ ಸಮುದಾಯದ ಶಾಸಕರು ಹಾಗೆ ಸಚಿವರುಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಸರಿ ತಪ್ಪುಗಳ ಚರ್ಚೆ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ಸಚಿವ ಈಶ್ವರ್ ಖಂಡ್ರೆಗೆ ಈ ಜವಾಬ್ದಾರಿಯನ್ನ ಮಹಾಸಭಾ ನೀಡ್ತಾ ಇದೆ. ಸಂಪುಟ ಸಭೆಯಲ್ಲಿ ಲೋಪದೋಷದ ವಿವರವನ್ನ ಮಂಡಿಸೋದಕ್ಕೆ ಖಂಡ್ರೆಗೆ ಹೊಣೆಯನ್ನ ಕೊಡ್ತಾ ಇದೆ. ಇದು ಒಂದು ಸಮುದಾಯದ ಕಥೆಯಲ್ಲ, ಬೇರೆ ಬೇರೆ ಸಮುದಾಯದವರು ಈ ಅಂಕಿಅಂಶಗಳು ಏನ್ ಲೀಕ್ ಆಗಿದೆ ಅಂತ ವರ್ಷಾನ್ಗಟ್ಲೆ ಚರ್ಚೆಗಳಿತ್ತಲ್ಲ. ಈಗ ಬಂದಿರುವಂತ ವರದಿಯನ್ನು ನಾವು ಏನ್ ನೋಡ್ತಾ ಇದೀವಿ ಅದಕ್ಕೂ ಲೀಕ್ ಆಗಿರೋದಕ್ಕೂ ಏನ್ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿನೇ ಇನ್ನಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಯಾರು ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಬಂದಿದ್ದಾರೆ ಪ್ರಬಲ ಸಮುದಾಯದವರು, ಅವರ ವಿರೋಧ ಕೂಡ ಈಗ ಪ್ರಬಲವಾಗಿಯೇ ಕೇಳಿ ಬರ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ವೀರಶೈವ ಲಿಂಗಾಯತ ಮಹಾಸಭಾ ವಿರೋಧವನ್ನ ವ್ಯಕ್ತಪಡಿಸಿರೋದು. ಜೊತೆಗೆ ಈ ಜಾತಿಗಣತಿ ವರದಿಯ ಬಾಕ್ಸ್ಗಳನ್ನ ಗಮನಿಸ್ತಾ ಇದ್ದೀರಾ. ಇದಕ್ಕೇನೆ ಇದೀಗ ವಿರೋಧಗಳು ವ್ಯಕ್ತವಾಗ್ತಾ ಇರೋದು. ಇದರಲ್ಲಿರುವಂತಹ ಅಂಕಿ ಅಂಶಗಳು ಇದ್ದಕ್ಕಿದ್ದ ಹಾಗೆ ಮಂಡನೆ ಆದ್ರೆ, ಜಾರಿಗೆ ಏನಾದ್ರೂ ಬಂದ್ರೆ ಆಗ ಅತಿ ದೊಡ್ಡ ಅನ್ಯಾಯ ಆಗೋದು ಪ್ರಬಲ ಸಮುದಾಯಗಳಿಗೆ. ಇದನ್ನ ಅವೈಜ್ಞಾನಿಕವಾಗಿ ಮಾಡಲಾಗಿದೆ. ಈ ರೀತಿಯಾದಂತ ಚರ್ಚೆಗಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಗ್ಲೇ ಹೇಳಿದಾಗೆ ಒಂದು ಸಮುದಾಯ ಅಲ್ಲ, ಇಲ್ಲಿ ತಿಗಳ ಸಮುದಾಯದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಇದೇ ಜಾತಿಗಣತಿ ವರದಿಗೆ. ಕೋಲಾರ ಜಿಲ್ಲಾ ತಿಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿಗಳ ಸಮುದಾಯವನ್ನ 5 ಲಕ್ಷ ಅಂತ ತೋರಿಸಲಾಗಿದೆ. ಬಟ್ ಹಾಗಿಲ್ಲ. ಹಳೆ ಮೈಸೂರು ಭಾಗದಲ್ಲೇನೆ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದೆ. ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಮಂಡ್ಯ, ಮೈಸೂರು ಭಾಗದಲ್ಲಿ ನಮ್ಮ ಸಮುದಾಯದ ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ 5 ಲಕ್ಷ ತೋರಿಸಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಜಾತಿ ಜನಗಣತಿ ತುಂಬಾ ಕಡಿಮೆ ತೋರಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಸುಮಾರು, ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ತಗೊಂಡ್ರೆ 1,40,000ರಿಂದ 45,000 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ವೋಟರ್ಸ್. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ಅತಿ ಹೆಚ್ಚಿದ್ದಾರೆ. ಬೆಳಗಾಮಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, KR ನಗರಲ್ಲಿದ್ದಾರೆ, KR ಪೇಟಲ್ಲಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗ ಸುಮಾರು 25ರಿಂದ 30 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಬರೀ 5 ಲಕ್ಷ ಅಂತ ಜನಗಣತಿಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗಾದಂಥ, ನಮ್ಮ ಜನಾಂಗಕ್ಕಾದಂಥ ಅನ್ಯಾಯ. ಇದರಿಂದ ನಮ್ಗೆ ಯಾವುದೇ ಸರ್ಕಾರದಿಂದ ಮೀಸಲಾತಿಗಳು ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಜನಾಂಗದ ಉದ್ಯೋಗಸ್ಥರಿಗೆ ತುಂಬ ಅನಾನುಕೂಲ ಆಗ್ತದೆ. ದಯವಿಟ್ಟು ಇದನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು. ಕಾಂತರಾಜ್ ಅವರ ವರದಿಯನ್ನು ಮರುಪರಿಶೀಲಿಸಿ ಸರ್ಕಾರ ಮುಂದಿನ ತೀರ್ಮಾನ ತಗೋಬೇಕಂತ ಸರ್ಕಾರದಲ್ಲಿ ನಾನು ಕಳಕಳಿ